ಜೈ ಶ್ರೀರಾಮ್ ರೀ ಎಲ್ಲರಿಗೂ. ಮುಂಜಾನೆ ಜಲ್ದಿ ಎದ್ದು ಝಳಕ ಮಾಡಿ ಹನುಮಾನ್ ಚಾಲಿಸ ಓದಿ ನಾ ಕುಂತೆ 1 ತಾಸ ಮೆಡಿಟೇಷನ್ ಮಾಡಕ್ಕೆ. ಮೆಡಿಟೇಷನ್ ಮುಗಿಸಿ ಸೀದಾ ಜಿಮ್ಮಿಗೆ ಬಂದೆ. ವರ್ಕೌಟ್ ಮುಗಿಸಿ ಮನೆಗೆ ಬಂದು ಗಾಡಿ ತೊಳೆದೆ ರೀ. ಭಾಳ ಹೊಲಸಾಗಿತ್ತು ರೀ. ಗಾಡಿ ತೊಳೆದು ಅಲ್ಲಿಂದ ಸೀದಾ ನಾ ಶಿವಪ್ಪನ ಗುಡಿಗೆ ಬಂದೆ. ಎಲ್ಲರಿಗೂ ಒಳ್ಳೇದಾಗಲ್ಪ ಅಂತ ಬೇಡ್ಕೊಂಡು ಮನೆಗೆ ಬಂದು ಫ್ರೆಶ್ ಆಗಿ ಊಟ ಮಾಡಿದೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆ ಮಾಡಿ ಮೇಲೆ ಬಂದು ಸೆಕೆಂಡ್ ವರ್ಕೌಟ್ ಮಾಡಿದೆ ರೀ. ವರ್ಕೌಟ್ ಮುಗಿಸಿ ಪ್ರೋಟೀನ್ ಕುಡ್ಕೋತ ಹಂಗೆ ಒಂದು ಸ್ವಲ್ಪ ಕೆಲಸ ಬಾಕಿ ಇತ್ತು ರೀ, ಅದನ್ನು ಕಂಪ್ಲೀಟ್ ಮಾಡಿದೆ. ಆಮೇಲೆ ಫ್ರೆಶ್ ಆಗಿ ಊಟ ಮಾಡಿ ನಾ ಕುಂತೆ ಭಗವದ್ಗೀತೆ ಓದಾಕ. ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾರ, ನೆಲೆಯನ್ನು ಪಡೆದವನು ಸತ್ಯವನ್ನು ಬಿಡುವುದೇ ಇಲ್ಲ. ಇದನ್ನು ಪಡೆದ ನಂತರ ಇದಕ್ಕಿಂತ ಹೆಚ್ಚಿನ ಗಳಿಕೆ ಯಾವುದೂ ಇಲ್ಲ ಎಂದು ಯೋಚಿಸುತ್ತಾನೆ. ಇಂತಹ ಸ್ಥಾನದಲ್ಲಿ ನಿಂತವನು ಅತ್ಯಂತ ತೀವ್ರವಾದ ಕಷ್ಟಗಳಲ್ಲಿಯೂ ವಿಚಲಿತನಾಗುವುದಿಲ್ಲ. ಐಹಿಕ ಸಂಪರ್ಕದಿಂದಾಗುವ ಎಲ್ಲ ದುಃಖಗಳಿಂದ ವಾಸ್ತವವಾದ ಸ್ವಾತಂತ್ರ್ಯವೆಂದರೆ ಇದೆ. ಕೃಷ್ಣ ಪರಮಾತ್ಮ ಕೈ ಮುಗಿದು ನೀರಿನ ಟಾಸ್ಕ್ ಮುಗಿಸಿ ನಾ ಕುಂತೆ ಇವತ್ತಿನ 2ನೇ ಮೆಡಿಟೇಷನ್ ಮಾಡಾಕ. ಇಲ್ಲಿಗೆ ಡೇ 22 ಮುಗಿತ್ರಿ. ಎಲ್ಲರಿಗೂ ಶುಭರಾತ್ರಿ.